ರಾಜ್ಯದಲ್ಲಿ ಈ 2024 ಲೋಕಸಭಾ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲೂ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ. ಒಂದನೇದಾಗಿ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇರುವಂತಹ BJP ಸರ್ಕಾರ ಕಳೆದ 10 ವರ್ಷಗಳಿಂದ ಜನವಿರೋಧಿ ಆಡಳಿತ, ಅದೇ ರೀತಿ ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಇರ್ಬೋದು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಮಗೆ ಸಿಗಬೇಕಾದಂತಹ ತೆರಿಗೆ, ಆ ತೆರಿಗೆಯನ್ನೇ ಸಮರ್ಪಕವಾಗಿ ಈ ರಾಜ್ಯಕ್ಕೆ ಕೊಡಬೇಕಾದಂಥ ತೆರಿಗೆಯನ್ನೇ ಕೊಡದೆ ಸತಾಯಿಸ್ತಾ ಇರುವಂಥದ್ದು. ಅದೇ ರೀತಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸರ್ವಾಧಿಕಾರದ ಒಂದು ಆಡಳಿತ ನಡೆಸ್ತಾ ಇರುವಂಥದ್ದು. ಒಕ್ಕೂಟ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯನ್ನೇ ಇಲ್ಲದೆ ಒಂದು ಕೇಂದ್ರೀಕೃತವಾದಂತಹ ಆಡಳಿತವನ್ನು ಹೇರುವಂತಹ ಒಂದು ವ್ಯವಸ್ಥೆ, ಅದು ಹಿಂದಿ ಹೇರಿಕೆ ಇರ್ಬೋದು ಅಥವಾ ಪಠ್ಯಪುಸ್ತಕಗಳ ಬದಲಾವಣೆಗಳಿರ್ಬೋದು. ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳಲ್ಲಿ ಕಳೆದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ, ಈಗ ಬೇರೆ ಸರ್ಕಾರ ಬಂದಂತಹ ಈ ದಿವಸಗಳಲ್ಲಿ ಕೂಡ ಕೇಂದ್ರದ ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗಳು ಬಹಳ ಅತಿಯಾಗ್ತಾ ಇದೆ. ಇದನ್ನೆಲ್ಲ ವಿರೋಧಿಸಿಕೊಂಡು ಒಟ್ಟಾರೆಯಾಗಿ BJP ಇಲ್ಲಿ ಸೋಲ್ಬೇಕು ಅಂದರೆ, ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತಾದರೆ BJP ಇಲ್ಲಿ ಪರಾಜಯಗೊಳ್ಳಬೇಕು ರಾಜಕೀಯವಾಗಿ. BJP ವಿರೋಧಿ ಶಕ್ತಿಗಳು ಏನಿದೆ ಅದು ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವಿವತ್ತು ಈ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರಲು ತೀರ್ಮಾನ ಮಾಡಿದ್ದೇವೆ. ದೇಶದಲ್ಲಿ 18 ಕಡೆ ನೀವು ಕ್ಯಾಂಡಿಡೇಟ್ ಹೌದು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅಂತ ಅಲ್ಲ, ಇಲ್ಲಿ ತೆಲಂಗಾಣದಲ್ಲಿ ಹಾಕಲಿಲ್ಲ, ಗೋವಾದಲ್ಲಿ ಹಾಕಲಿಲ್ಲ, ಮತ್ತು ದೆಹಲಿಯಲ್ಲಿ ಹಾಕಲಿಲ್ಲ, ಅದೇ ರೀತಿ ಕೇರಳದಲ್ಲಿ ಹಾಕಲಿಲ್ಲ, ಬಹುತೇಕ ಕೆಲವು ರಾಜ್ಯಗಳಲ್ಲಿ ಹಾಕಲಿಲ್ಲ. ಮತ್ತು ಪಶ್ಚಿಮ ಬಂಗಾಳ, ಗುಜರಾತ್, ಮಹಾರಾಷ್ಟ್ರ, ಒರಿಸ್ಸಾ ಇಂತಹ ಕೆಲವು ರಾಜ್ಯಗಳಲ್ಲಿ ನಾವೊಂದು 19 ಕಡೆಗಳಲ್ಲಿ ಸ್ಪರ್ಧಿಸ್ತಾ ಇದ್ದೇವೆ. ಉಳಿದ ಕಡೆಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ. ಈ ಚುನಾವಣೆಯಲ್ಲಿ ಮಾಡದೇ ಇರಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಯಾರಿಗೆ ನಿಮ್ಮ ಸಪೋರ್ಟ್ ಇದೆ? ಇಲ್ಲ, ಈಗ ಸದ್ಯಕ್ಕೆ ನಾವು ಕನ್ನಡದಲ್ಲಿ ನಿಮಗೆ ಒಂದು ನೋಡಲಿಕ್ಕೆ ಹೋದರೆ 46,000 ಓಟ್ಗಳಿದೆ. ಅದು ಯಾರ ಕಡೆಗೆ? ಈಗ ಸದ್ಯಕ್ಕೆ ನಾವು ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕದ ಯಾವುದೇ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡದೇ ಇರಲಿಕ್ಕೆ ಮಾತ್ರ ತೀರ್ಮಾನ ಮಾಡಿದ್ದೇವೆ. ಅದು ನಮ್ಮ ಬೆಂಬಲ ಯಾರಿಗೆ ಅಂತ ಹೇಳುವಂಥದ್ದು ಇನ್ನೂ ಕೂಡ ನಾವು ತೀರ್ಮಾನ ಮಾಡಲಿಲ್ಲ. BJP ಯೇತರ ಇಲ್ಲಿ ಪಕ್ಷಗಳಿದೆ, ಅದೇ ರೀತಿ ಪಕ್ಷೇತರರಿದ್ದಾರೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳು ನಮ್ಮನ್ನು ಸಂಪರ್ಕಿಸಿದೆ, ನಮ್ಮೊಂದಿಗೆ ಅವರು ನಮ್ಮ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ಆದರೆ ಅದು ನಾವು ಯಾವುದು ಅಂತ ಚರ್ಚೆ ಮಾಡಿಕೊಂಡು ಚುನಾವಣೆಗಿಂತ ಒಂದು ಸ್ವಲ್ಪ ದಿವಸಗಳ ಮೊದಲು ಅದನ್ನು ನಾವು ಬಹಿರಂಗಪಡಿಸ್ತೇವೆ. ಅಂದರೆ ನಮ್ಮದೊಂದು ಕ್ಯಾಡರ್ ಬೇಸ್ ಆದಂಥ ಪಾರ್ಟಿ. ನಾವು ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮ ಕ್ಯಾಡರ್ಗಳಿಗೆ, ನಮ್ಮ ಬೆಂಬಲಿಗರಿಗೆ, ನಮ್ಮ ವೆಲ್ವಿಷರಿಗೆ ನಾವು ಅದನ್ನು ಮಾಧ್ಯಮದ ಮೂಲಕ ಅಥವಾ ನಮ್ಮ ಇಂಟರ್ನಲ್ ವ್ಯವಸ್ಥೆಯ ಮೂಲಕ ನಾವು ಅವರಿಗೆ ಅದನ್ನು ಹೇಳ್ತೇವೆ. ಈಗ ನಿಮ್ಮ ಬೆಂಬಲವನ್ನು ಕಾಂಗ್ರೆಸ್ನವರು ನಿರಾಕರಿಸಿ, ಅಂದರೆ ವಯನಾಡಿ ಘಟನೆ, ವಯನಾಡಿ ಬೆಂಬಲ ಘೋಷಿಸಿ ಅದನ್ನು ತಿರಸ್ಕರಿಸಿ, ಹಾಗಾಗಿ ನಿಮ್ಮ ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ನೀವೇನು? ಅಂದರೆ ಈ ಕಳೆದ 15 ವರ್ಷಗಳಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ BJPಯನ್ನು ಸೈದ್ಧಾಂತಿಕವಾಗಿ BJPಯನ್ನು ಸೈದ್ಧಾಂತಿಕವಾಗಿ ಸೋಲಿಸಬೇಕು ಅಂತ ಹೇಳಿ BJPಯ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನು ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮಾಡಿಕೊಂಡು ಬಂದಿದೆ. ಅದು ಬೀದಿಯಲ್ಲಿ ಆಗಿರ್ಬೋದು, ಕಾನೂನು ಹೋರಾಟ ಆಗಿರ್ಬೋದು. ಅಂದರೆ ನಮಗೆ ಪ್ರಾಮಾಣಿಕವಾದಂಥ ಕಾಳಜಿ ಇರುವುದೇನು ಅಂತ ಹೇಳಿದರೆ BJPಯನ್ನು ಇಲ್ಲಿ ಸೋಲಿಸಬೇಕು ಅಂತ ಹೇಳುವಂಥದ್ದು. ಆ ಉದ್ದೇಶದೊಂದಿಗೆ ಕೇರಳದಲ್ಲಿ SDPI ಅಲ್ಲಿ UDF ಘಟಕಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ BJPಯನ್ನು 2024ರ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ. ಇಲ್ಲಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಬಹಳ ಸಲ ಹೇಳಿದ್ದಾರೆ, ಇಲ್ಲಿ ಇನ್ನೊಂದು ಸಲ BJP ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದಿಲ್ಲ, ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕೊನೆಯ ಚುನಾವಣೆ ಈ ಚುನಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಯುವರಾಜರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ,
ಇದ್ದಾರೆ. ಮುಂದಿನ ಸಲ BJP ಅಧಿಕಾರಕ್ಕೆ ಬಂದರೆ ಇಲ್ಲಿ ಸಂವಿಧಾನವನ್ನೇ ಅವರು ಭಸ್ಮ ಮಾಡಿ ಹಾಕ್ತಾರೆ ಅಂತ ಹೇಳುವಂಥ ಒಂದು ಆತಂಕವನ್ನು ಈ ದೊಡ್ಡ ಪಕ್ಷಗಳ 2 ನಾಯಕರು ಈ ದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಇವರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜಕೀಯ ತತ್ವಜ್ಞಾನಿಗಳು ಮತ್ತು ವಿಶ್ಲೇಷಕರು ಮತ್ತು ಸಂವಿಧಾನ ಪ್ರೇಮಿಗಳು ಕೂಡ ಈ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವತ್ತು ನಾವು ಆ ಆತಂಕವನ್ನೆಲ್ಲ ಇಟ್ಟುಕೊಂಡು ಇಲ್ಲಿ BJP ಬರಬಾರ್ದು ಅಂತ ಹೇಳಿಕೊಂಡು ಮತಗಳು ವಿಭಜನೆ ಆಗಬಾರ್ದು ಅಂತ ಹೇಳಿಕೊಳ್ಳುವಂಥ ಉದ್ದೇಶದಿಂದ UDF ಒಕ್ಕೂಟಕ್ಕೆ ಕೇರಳದಲ್ಲಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಆದರೆ ಅಲ್ಲಿನ ಕೇರಳದ ಕಾಂಗ್ರೆಸ್ ನಾಯಕರು ನಿಮ್ಮ ಬೆಂಬಲ ನಮಗೆ ಬೇಡ ಅಂತ ಹೇಳಿದ್ರು ಅಂತಾದರೆ ಅದರ ಅರ್ಥ ಏನು ಅಂತ ಹೇಳಿದರೆ ಅದನ್ನು ಅವರೇ ಸ್ಪಷ್ಟಪಡಿಸಬೇಕೇ ವಿನಃ ನಾವು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಇದರಲ್ಲಿ ಇವರದ್ದು ಅರ್ಥ ಆಗ್ತದೆ BJPಯ ವಿರುದ್ಧ ಇವರು ಎಷ್ಟು ಹೋರಾಟ ಮಾಡಲಿಕ್ಕೆ ಇವರು ಶಕ್ತರಾಗಿದ್ದಾರೆ, ಇವರು ಮಾನಸಿಕವಾಗಿ ಶಾರೀರಿಕವಾಗಿ BJPಯ ವಿರುದ್ಧ ಇವರು ಹೋರಾಟ ಮಾಡಲಿಕ್ಕೆ ಅಣಿಯಾಗಿದ್ದಾರಾ ಅಂತ ಹೇಳುವಂಥದ್ದು ನಮಗೆ ಸಂಶಯ ಆಗ್ತಾ ಇದೆ. ಇದು ಇಲ್ಲಿನ ಜನರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಈ ಪ್ರಶ್ನೆಯನ್ನು ನಾನು ಸಾರ್ವಜನಿಕವಾಗಿ ಇಡ್ತಾ ಇದ್ದೇನೆ.